ನಮಸ್ಕಾರ ಗೆಳೆಯರೆ, ನಾವು ನಿಮ್ಮ ಸಂದೀಪ್ ಮನೋಜ್ ಭಗತ್ ಸಿಂಗ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ವತಿಯಿಂದ. ಸೊ ಇವತ್ತಿನ ದಿನ ಅಗ್ನಿವೀರ್ 2026ನೇ ಸಾಲಿನ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಕ್ ಬಂದಿದ್ದೀವಿ. ಕಾರಣ ಇಷ್ಟೇ, ಜೂನ್ 1ರಿಂದ ನಿಮ್ಮ ಅಗ್ನಿವೀರ್ ಜಿಡಿ ಮತ್ತು ಟ್ರೇಡ್ಸ್ ಬ್ಯಾನ್ ಮತ್ತು ಜೂನ್ 10ರಿಂದ WMP ಹುದ್ದೆಗಳ ಪರೀಕ್ಷೆಗಳು ಪ್ರಾರಂಭ ಆಗ್ತಾವ. ಅದರ ಸಂಬಂಧಾಗಿ ಸೊ ಇವತ್ತಿನ ದಿನ ಏನಪ್ಪಾ ಅಂತಂದ್ರ ಟೋಟಲಿ ಮ್ಯಾಥ್ಸ್ 15 ಮತ್ತು ರೀಸನಿಂಗ್ 5 ಕ್ವಶನ್ಗಳನ್ನ 20 ಕ್ವಶನ್ಗಳನ್ನ ಕೇವಲ 10ರಿಂದ 15 ನಿಮಿಷಗಳಲ್ಲಿ ಯಾವ ತರ ಸಾಲ್ವ್ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೇನೆ ಇವತ್ತ. ಸೊ ನೋಡ್ಕೊಂಡ್ ಬಿಡ್ರಿ. ಮೊದಲ ಪ್ರಶ್ನೆ ಯಾವ ರೀತಿ ಇದೆ ಅಂತಂದ್ರ, ಇಲ್ಲಿ 5 ಸಂಖ್ಯೆಗಳದಾವ. 5 ಸಂಖ್ಯೆಗಳ ಮೊತ್ತ 145. ಹಾಗಾದ್ರೆ ಆ 5 ಸಂಖ್ಯೆಗಳ ಸರಾಸರಿಯನ್ನ ಕಂಡುಹಿಡಿರಿ ಅಂತ ಕೊಡ್ತಾನೆ. ಓಕೆ, ಸೊ ಅವುಗಳ ಮೊತ್ತ ಎಷ್ಟೈತಿ? 145 ಐತಿ. 145 ಐತಿ ಅಂತಂದ್ರ 145 ಮೇಲ್ಗಡೆ ಕೆಳಗಡೆ ಏನ್ ಮಾಡ್ರಿ, ಅವ್ ಎಷ್ಟು ಸಂಖ್ಯೆಗಳಲ್ಲ ಅದ್ ಬರ್ಕೊಂಡ್ಬಿಡ್ರಿ. ಜಸ್ಟ್ ಅವ್ 5 ಸಂಖ್ಯೆಗಳು ಅದಾವ. ಸೊ ಇಲ್ಲಿ ನೋಡ್ರಿ, ಭಾಗ ಮಾಡಿದ ತಕ್ಷಣ 5 ಒಂದ್ಲೆ 5 ಎರಡ್ಲೆ 10, 4 ಉಳಿತು 45 ಆಯ್ತು, 5 9. ಸೊ ನಿಮ್ಮ ಉತ್ತರ 29. ಸೊ ಸರಾಸರಿ ಪರೀಕ್ಷೆಯಲ್ಲಿ ನೀವು ನೋಡಿದ ಪ್ರಕಾರ ಸ್ಯಾಂಪಲ್ ಕ್ವಶನ್ ಪೇಪರ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ಯಾಂಪಲ್ ಕ್ವಶನ್ ಪೇಪರ್ಗಳಲ್ಲಿ ಸರಾಸರಿಯಿಂದ 2 ಕ್ವಶನ್ ಬರ್ತಾ ಇದಾವೆ. ಜಾಸ್ತಿ ಫೋಕಸ್ ಅನ್ನ ಸರಾಸರಿಯಲ್ಲಿ ನೀವು ಮಾಡ್ಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆ ಈ ತರ ಐತಿ. ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಸರಾಸರಿ ಒಳಗಡೆ 2 ಕ್ವಶನ್ ಬರ್ತಾವಂತ. ಮೊದಲ ಪ್ರಶ್ನೆ ಆಯ್ತು. ಎರಡನೇ ಪ್ರಶ್ನೆ ಕೂಡ ಸರಾಸರಿ ಮೇಲೇನೆ ಇದೆ. ಎರಡನೇ ಪ್ರಶ್ನೆ ಏನೈತೆ ಅಂತಂದ್ರ, 2 ಮಕ್ಕಳ ಸರಾಸರಿ ಎತ್ತರ 91 ಸೆಂಟಿಮೀಟರ್ ಇದೆ. ಅದ್ರಾಗ ಒಬ್ಬಂದ 147 ಐತಿ. ಹಂಗಾದ್ರೆ ಇನ್ನೊಂದು ಮಗುವಿನ ಎತ್ತರ ಎಷ್ಟಂತ ಕೇಳ್ತಾನೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು, ಫಸ್ಟಿಗೆ ಇಲ್ಲಿ ಇಬ್ಬರು ಹುಡುಗರದಾರ ಅಂತಂದ್ರ 2 ಇಂಟು ಅವ್ರ ಸರಾಸರಿ ಎಷ್ಟೈತಪ್ಪ ಅಂದ್ರೆ 91 ಇದೆ. 91 ಅಂತಂದ್ರೆ 2 ಇಂಟು 91 ಇಜುಕೋಷ್ಟು 182 ಆಗುತ್ತೆ. ಓಕೆ, ಆ 182ರಲ್ಲಿ ಒಂದು ಮಗುವಿನ ಎತ್ತರ ಎಷ್ಟಿದೆ ಅಂತಂದ್ರ 147 ಐತಿ. ಸೊ 147 ಇದ್ರಾಗ ಇದು ಮೈನಸ್ ಮಾಡ್ರಿ. ಇಲ್ಲಿ ಮೇಲ್ಗಡೆ 2 ಮಕ್ಕಳ ಎತ್ತರ ಸರಾಸರಿ 2 ಮಕ್ಕಳ ಎತ್ತರ ಎಷ್ಟಾಗತ್ತಿ? 182 ಐತಿ. ಅದ್ರಲ್ಲಿ ಒಂದು ಮಗುವಿನ ಎತ್ತರ 147 ಐತಿದ್ರೆ ಇನ್ನೊಂದು ಬೇಕಂದ್ರೆ ಮೈನಸ್ ಮಾಡಿಬಿಡ್ರಿ. ಸೊ ಇಲ್ಲಿ ನೋಡ್ರಿ, 2 ಒಳಗಡೆ 7 ಹೋಗಂಗಿಲ್ಲ. ಹಾಗಾಗಿ ಇಲ್ಲಿ ಒಂದ್ ಏನ್ ಮಾಡ್ರಿ, ಕ್ಯಾರಿ ಮಾಡ್ರಿ. ಕ್ಯಾರಿ ಮಾಡಿದ್ರ 12 ಒಳಗಡೆ 7 ಹೋದ್ರ 5 ಉಳಿತೈತಿ. ಸೊ 12 ಒಳಗಡೆ 7 ಹೋದ್ರ 5 ಉಳಿತೈತಿ. ನಾನ್ ನಿಮ್ಗೆ ಇವಾಗಲೇ ಹೇಳ್ತೀನಿ ಕೇಳ್ರಿ. ಸೊ ಯಾವತ್ತು ಬಿಡಿ ಸಂಖ್ಯೆಗಳನ್ನ ನಾವು ಯೂನಿಟ್ ಪ್ರಕಾರ ಮಾಡ್ಬೇಕು, ಯಾಕಂದ್ರೆ ಬಹಳ ಸ್ಪೀಡ್ ಆಗುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ. ಇಲ್ಲಿ ನೋಡ್ರಿ, ಆಪ್ಷನ್ಸ್ ಒಳಗಡೆ 35, 38, 37 ಮತ್ತು 32. ನೀವು 182 ಒಳಗಡೆ 147 ಮೈನಸ್ ಮಾಡೋದ್ರಿಂದ ಇಲ್ಲಿ ನೋಡ್ರಿ, 12 ಒಳಗಡೆ 7 ಹೋದ್ರೆ 5 ಉಳಿತು. ನಿಮ್ಗೆ ಒಂದ್ ಅರ್ಥ ಆಗ್ಬೇಕು, 5ರಿಂದನೇ ಆನ್ಸರ್ ಎಂಡ್ ಆಗ್ಬೇಕು. ಸೊ 5ರಿಂದ ಆನ್ಸರ್ ಎಂಡ್ ಆಗೋದಂತಂದ್ರೆ ಇಲ್ಲಿ ನೋಡ್ರಿ, ಈ 4 ಆಪ್ಷನ್ಸ್ ಒಳಗಡೆ ಇಲ್ಲಿ 32 ಐತಿ, ಇಲ್ಲಿ 5ರಿಂದ ಎಂಡ್ ಆಗ್ತಾ ಇಲ್ಲ. 37 5ರಿಂದ ಎಂಡ್ ಆಗ್ತಾ ಇಲ್ಲ. 38 ಕೂಡ 5ರಿಂದ ಎಂಡ್ ಆಗ್ತಾ ಇಲ್ಲ. 35 ಮಾತ್ರ ಐತಿ. ಸೊ ಇದಕ್ಕೋಸ್ಕರ ಏನಾಗುತ್ತೆ, ಇಷ್ಟು ಮಾತ್ರ ಮಾಡ್ಬೇಕು. ಅದನ್ನ ಜಾಸ್ತಿ ಮಾಡಕ್ ಹೋಗ್ಬಾರ್ದು, ಯಾಕಂತಂದ್ರೆ ನಿಮ್ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತೈತೆ. ಅದಕ್ಕೋಸ್ಕರ ಇಲ್ಲಾಂದ್ರೆ ಸಾಲ್ವ್ ಮಾಡ್ರಿ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. 8ರಾಗ 5 ಹೋದ್ರ 3 ಉಳಿತು, 1ರಾಗ 1 0 ಉಳಿತು, 35 ಬರುತ್ತೆ. ಕ್ಲಿಯರಾ? ಅರ್ಥ ಆಗ್ತೈತಿ? ಸೊ ಈ ತರ ನೀವು ಫಾಸ್ಟ್ ಆಗಿ ಮಾಡ್ಬೇಕಂದ್ರೆ ಯೂನಿಟ್ ಡಿಜಿಟ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತೈತಿ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ತರ ಐತಪ್ಪ ಅಂತಂದ್ರ, ಇದು ಸರಳ ಬಡ್ಡಿ ಮೇಲಿನ ಪ್ರಶ್ನೆ. ಸರಳ ಬಡ್ಡಿ ಪ್ರಶ್ನೆ ಅಂತಂದ್ರೆ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಏನ್ ಹೇಳ್ತಾರಪ್ಪ ಅಂತಂದ್ರ, 1354 ರೂಪಾಯಿ ಅಸಲಿಗೆ 677 ರೂಪಾಯಿ ಸರಳ ಬಡ್ಡಿ 10 ವರ್ಷಕ್ಕೆ ಪಡೆದ್ರ ಸೊ ಬಡ್ಡಿ ದರ ಕೆಳಗತ್ತಾರ. ಒಂದ್ ಅರ್ಥ ಮಾಡ್ಕೋರಿ, ಇದು ನಮ್ ಅಸಲು ಅಂದ್ರೆ ನಾವು ಪಿ ಅಂತ ಕರಿಬೋದಾ, ಇದು ನಮ್ಮ ಬಡ್ಡಿ ಅಂದ್ರೆ ನಾವು SI ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿಬೋದಾ, ಅದೇ ರೀತಿ ಇದು ನಮ್ಮ ಟೈಮ್ ಅಂತಂದ್ರೆ ಟೈಮ್ ಅಂತ ಕರಿಬಹುದು. ನಿಮ್ಗೆ ಏನ್ ಬೇಕಾಗೈತಿ? ಈಗ ರೇಟ್ ಬೇಕಾಗೈತಿ. ಸೊ ರೇಟ್ ಬೇಕಂದ್ರೆ ರೇಟ್ ಫಾರ್ಮುಲಾ ಏನೈತಿಪ್ಪ ಅಂದ್ರ SI ಇಂಟು 100 ಡಿವೈಡೆಡ್ ಬೈ P ಇಂಟು ಟಿ ಬರ್ತೈತಿ. ಓಕೆ, ಡಿವೈಡ್ ಬೈ P ಇಂಟು ಟಿ ಬರ್ತೈತಿ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಿಮ್ಗೆ ಆಲ್ರೆಡಿ ನಾ ಹೇಳಿದೀನಿ, SI ಅಂತಂದ್ರೆ 677 ಐತಿ. 677 ಇಂಟು 100 ಡಿವೈಡೆಡ್ ಬೈ ಅಸಲು 1354 ಇಂಟು 10 ಇದೆ. ಓಕೆ, ಕ್ಲಿಯರ್? ಅರ್ಥ ಆಗುತ್ತೆ? ಸೊ ಈಗ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನ ಈ ಜೀರೋ ಕ್ಯಾನ್ಸಲ್ ಆಗ್ತದೆ. ಓಕೆ, ಈ ಜೀರೋ ಕ್ಯಾನ್ಸಲ್ ಆಯ್ತಂತಂದ್ರೆ ಇಲ್ಲಿ ನೋಡ್ರಿ, ಮ್ಯಾಲ 677 ಐತಿ, ಕೆಳಗಡೆ 1354 ಐತಿ. ಸ್ವಲ್ಪ ನಂಬರ್ಗಳ ಬಗ್ಗೆ ನಿಮ್ಗೆ ಜಾಸ್ತಿ ಅರಿವು ಇರಬೇಕಾಗ್ತೈತಿ. ಅದಕ್ಕೋಸ್ಕರ ಏನಾಗ್ತೈತೆ, ಡೈರೆಕ್ಟ್ ಹೊಡಿತೀನಿ ನನ್ನ. 677 ಒಂದ್ಲೆ 677 ಎರಡ್ಲೆ. ಕ್ಲಿಯರಾ? ಸೊ ಇಲ್ಲಿ ಮ್ಯಾಲ 10 ಉಳಿತಂದ್ರ 2 ಒಂದ್ಲೆ 2 ಐದ್ಲೆ. ಸೊ ಆನ್ಸರ್ ಈಸ್ 5 years. ಆನ್ಸರ್ ಈಸ್ 5%. 5 years ಅಲ್ಲ, 5% ಆಗುತ್ತೆ. ಸೊ ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಕ್ಲಿಯರಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ತರ ಇದೆ ನೋಡೋಣ. ಮುಂದಿನ ಪ್ರಶ್ನೆ ಇಲ್ಲಿ ನೋಡ್ರಿ, 3 ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಾಗತ್ತ. ಸೊ 3 ಅಂಕಿಗಳಿರ್ಬೇಕು, ಅದ್ರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂತಂದ್ರ 999. ಇಲ್ಲಿ ನೋಡ್ರಿ, ಒಂದು 100 ಐತಿ, 100ಕ್ಕಿಂತ 999 ದೊಡ್ಡದಾಕೈತಿ. ಸೊ ಇದಾಗಲ್ಲ. ಇಲ್ಲಿ ನೋಡ್ರಿ, 9999 ಅಂದ್ರೆ 4/9 ಅಂತಂದ್ರ 9ನ 4 ಸರಿ ಅಂದ್ರೆ 9999 ಇದೆ. ನಮ್ಗೆ ಬೇಕಾಗಿರೋದು 3 ಡಿಜಿಟ್ ನಂಬರ್. ಅದಕ್ಕೋಸ್ಕರ ಇದು ಕೂಡ ಆಗಂಗಿಲ್ಲ, ಇದು ಕೂಡ ಆಗಂಗಿಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಒಲೆ ಇರ್ಬೇಕು. ಏನಪ್ಪಾ ಅಂತಂದ್ರೆ ನೋಡ್ರಿ, 2 ಡಿಜಿಟ್ ನಂಬರ್ ಒಳಗಡೆ ಅತಿ ಸಣ್ಣ ಸಂಖ್ಯೆ. ನಾ ಇಲ್ಲಿ 2 ಬರಿತೀನಿ, ಒಂದು ಸ್ಮಾಲ್ ಅಂತ ಬರಿತೀನಿ,
ಇನ್ನೊಂದು ಬಿಗ್ ನಂಬರ್ ಅಂತ ಬರ್ತೀನಿ. ಓಕೆ, ಕ್ಲಿಯರ್? ಸೊ ಈ ಸ್ಮಾಲ್ ಮತ್ತು ಬಿಗ್ ನಂಬರ್ ಅಂತ ಒಂದು ಕ್ವಶನ್ ನಿಮ್ಗೆ ಏನಪ್ಪಾ ಅಂತಂದ್ರ 2 ಡಿಜಿಟ್ ಒಳಗಡೆ, ಯಾವುದು 2 ಡಿಜಿಟ್ ಒಳಗಡೆ, 2 ಡಿಜಿಟ್ ಒಳಗಡೆ ಸ್ಮಾಲ್ ನಂಬರ್ ಅಂತಂದ್ರ 10, ಬಿಗ್ ನಂಬರ್ ಅಂತಂದ್ರ 99. ಅರ್ಥ ಆಗ್ತದೆ? ಅದಾದ್ಮೇಲೆ ನೆಕ್ಸ್ಟ್ 3 ಡಿಜಿಟ್ ನಂಬರ್ ಒಳಗಡೆ, 3 ಡಿಜಿಟ್ ನಂಬರ್ ಒಳಗಡೆ ಸ್ಮಾಲ್ ನಂಬರ್ ಅಂತಂದ್ರ 100, ಬಿಗ್ ನಂಬರ್ ಅಂದ್ರ 999. ಅದೇ ರೀತಿ ಇನ್ನೊಂದು ಕೇಳಾಕತ್ತಾನ ಏನಪ್ಪಾ ಅಂದ್ರ 4 ಡಿಜಿಟ್ ಒಳಗಡೆ. ಸೊ 4 ಡಿಜಿಟ್ ಒಳಗಡೆ ಏನಾಗ್ತೈತೆ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ ಕೇಳ್ರಿ. 4 ಡಿಜಿಟ್ ಒಳಗಡೆ ಸ್ಮಾಲ್ ನಂಬರ್ ಯಾವ್ದಪ್ಪ ಅಂದ್ರ 1000, ಬಿಗ್ ನಂಬರ್ ಯಾವ್ದು ಅಂತಂದ್ರ 9999. ಸೊ ಕ್ಲಿಯರ್ ಆಗಿ ಆಗತ್ತೆ ಕೇಳ್ರಿ. ನಾವು 42, 46 ಸ್ಯಾಂಪಲ್ ಕ್ವಶನ್ ತೆಗೆದು ನೋಡಿದಾಗ ನಮಗೆ ಅರಿವು ಬಂದಿರೋದು ಏನಪ್ಪಾ ಅಂದ್ರ 2 ಡಿಜಿಟ್ ಕೇಳಿದ ಸ್ಮಾಲ್ ಮತ್ತು ಬಿಗ್ ಅಂದ್ರೆ ಅತಿ ಸಣ್ಣ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ. ಅದೇ ರೀತಿ 3 ಡಿಜಿಟ್ ಕೇಳಿದ ಅತಿ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಮತ್ತು 4 ಡಿಜಿಟ್ ಅನ್ನು ಕೇಳಿದಾನ. ಈ ಟೇಬಲ್ ಬಗ್ಗೆ ನಿಮ್ಗೆ ಅರಿವಿದ್ರ 1 ಅಂಕ ನಿಮ್ಗೆ ಕ್ಲಿಯರ್ ಆಗಿ ಸಿಗ್ತೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕಲಿ ಯಾವ ನಂಬರ್ ಅದಾವ ಅನ್ನೋದ, ಯಾಕಂದ್ರ ಬೆಸ್ ಸಂಖ್ಯೆಗಳು, ಸಮಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಅದಾದ್ಮೇಲೆ ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಇವೆಲ್ಲದ್ರ ಬಗ್ಗೆ ಕೂಡ ನಿಮಗ ಅರಿವು ಇರಬೇಕು. ಸೊ ಮುಂದಿನ ಪ್ರಶ್ನೆ ಯಾವ್ದ್ರ ಮೇಲೆ ಐತೆ ಅಂತಂದ್ರ ಇಲ್ಲಿ ನೋಡ್ರಿ, ಕ್ಲಿಯರ್ ಆಗಿ ಏನ್ ಹೇಳಕತ್ತಾರ ಅಂದ್ರ 39 ಮತ್ತು 27 ಇದ್ಲ ಯಾವ ನಂಬರ್ ಇಂದ ಭಾಗ ಹೋಗ್ತದೆ, ಕೆಳಗಿನ ಯಾವ ನಂಬರ್ ಇಂದ 39 ಮತ್ತು 27 ಭಾಗ ಹೋಗ್ತೈತಿ ಅಂತ ಕ್ವಶನ್. ಒಂದ್ ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ, ಇಲ್ಲಿ 10 ಐತಿ, 10 ಬಗ್ಗೆ ಒಳಗಡೆ 39 ಇಲ್ಲ, 27 ಇಲ್ಲ, ಇದಂತೂ ಆಗಕ್ ಸಾಧ್ಯ ಇಲ್ಲ. ಅದಾದ್ಮೇಲೆ ಇಲ್ಲಿ 12 ಐತಿ, 12 ಬಗ್ಗೆ ಒಳಗಡೆ 27 ಕೂಡ ಇಲ್ಲ, 39 ಇಲ್ಲ, ಇದು ಕೂಡ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ 9 ಐತಿ, 9 ಬಗ್ಗೆ ಒಳಗಡೆ 27 ಐತಿ, ಬಟ್ 39 ಇಲ್ಲ, ಇದು ಕೂಡ ಸಾಧ್ಯ ಇಲ್ಲ. ಸೊ ಒಂದೇ ಒಂದ್ ಯಾವ್ದು ಉಳಿದಪ್ಪ ಅಂತಂದ್ರೆ ಅದು 3, ಆ 3ರಿಂದ ಮಾತ್ರ ಸಾಧ್ಯ. ಬೇಕಾದ್ರೆ ನೋಡ್ರಿ 39 ಐತಿಲ್ಲ, 3 13 39, ಅದೇ ರೀತಿ 3 9 27. ಆ ಎರಡು ಸಂಖ್ಯೆಗಳನ್ನ ಭಾಗ ಮಾಡ್ತಕ್ಕಂಥ ನಂಬರ್ ಯಾವ್ದಪ್ಪ ಅಂತಂದ್ರೆ ಅದು 3 ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ತರ ಆಯ್ತಂತ ನೋಡ್ಕೊರಿ. ಸೊ ಇಲ್ಲಿ ನೋಡ್ರಿ, ಇದು ಬಹಳ ಕ್ಲಿಯರಿಟಿ ನಿಮ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ಅಗ್ನಿವೀರ್ ಒಳಗಡೆ ಬೇಸಿಕಲಿ ಕ್ವಶನ್ಸ್ ಒಳಗಡೆ ನಿಮ್ಗೆ ಹೇಳ್ತೀನಿ ಕೇಳ್ರಿ. 15 ಕ್ವಶನ್ಸ್ ಒಳಗಡೆ ಬೇಸಿಕ್ ಮ್ಯಾಥಮೆಟಿಕ್ಸ್ ನಿಂದಾನೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಕ್ಯಾಲ್ಕುಲೇಷನ್ ಮತ್ತು ಬೇಸಿಕ್ ನಿಂದಾನ ಮಿನಿಮಮ್ 6 to 7 ಕ್ವಶನ್ಸ್ ಬರ್ತಾವ, 6 to 7 ಕ್ವಶನ್ಸ್ ಬರ್ತಾವ. ಅದ್ರ ಬಗ್ಗೆ ನೀವು ಜಾಸ್ತಿ ಸ್ವಲ್ಪ ಫೋಕಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಏನಿದೆ ಅಂತಂದ್ರ 25ರ ಸ್ಕ್ವೇರ್ ನಂಬರ್, ವರ್ಗ ಸಂಖ್ಯೆ, 25ರ ವರ್ಗ ಸಂಖ್ಯೆ ಬೇಕಾಗೈತಿ. ಒಂದು ಕಾಮನ್ ಸೆನ್ಸ್ ನಿಮಗೆ ಇರ್ಲಿ, 25ರ ಸ್ಕ್ವೇರ್ ನಂಬರ್ ಅಂದ್ರೆ ಇಲ್ಲಿ 5ರ ಸ್ಕ್ವೇರ್ ನಂಬರ್ ಯಾವಾಗಲೂ 5ರಿಂದನೇ ಎಂಡ್ ಆಗ್ತದೆ. ಸೊ 5ರ ಸ್ಕ್ವೇರ್ ನಂಬರ್ ಯಾವಾಗಲೂ 5ರಿಂದ ಎಂಡ್ ಆಗ್ತೈತೆ ಅಂದ್ರೆ ಇಲ್ಲಿ ನೋಡ್ರಿ ಆಪ್ಷನ್ಸ್ ಒಳಗಡೆ ಕ್ಲಿಯರ್ ಆಗಿ ಹೇಳ್ತಾನೆ ನಾನು ನಿಮಗ. ಸೊ 623 ಐತಿ, ಇಲ್ಲಿ 5ರಿಂದ ಎಂಡ್ ಆಗ್ಬೇಕು, ಬಟ್ ಇಲ್ಲಿ 3ರಿಂದ ಎಂಡ್ ಆಗೋದು ಇದಾಗಲ್ಲ. 6ರಿಂದ ಎಂಡ್ ಆಗ್ತದೆ, ಇದು ಕೂಡ ಆಗಂಗಿಲ್ಲ. 2ರಿಂದ ಎಂಡ್ ಆಗ್ತದೆ, ಇದು ಕೂಡ ಆಗಂಗಿಲ್ಲ. ಉಳಿದಿರೋದು ಒಂದೇ ಅಂದ್ರೆ ಒಂದೇನಪ್ಪಾ ಅಂದ್ರ 625. ಮ್ಯಾಥಮೆಟಿಕ್ಸ್ ಒಳಗಡೆ 15 ನೀವು ಅಂಕಗಳನ್ನ ಪಡಿಬೇಕಂತಂದ್ರೆ ನೀವೇನ್ ಇಲ್ಲಿ ಪರಿಣಿತಿ ಹೊಂದ್ಬೇಕಂತ ಏನ್ ರೂಲ್ಸ್ ಇಲ್ಲ. ಜಸ್ಟ್ ನಿಮ್ಗೆ ಹೇಳ್ತಾನೆ ಕೇಳ್ರಿ, ಜಸ್ಟ್ ಕಾಮನ್ ಸೆನ್ಸ್ ನಿಂದ ಯಾರಾದ್ರೂ ಟ್ರಿಕಿಯಿಂದ ಅದಾದ್ಮೇಲೆ ನಿಮ್ಗೆ ಹೇಳ್ಬೇಕಂದ್ರೆ ಸ್ಮಾರ್ಟ್ ವರ್ಕ್ ನಿಂದ ಮಾಡಿದ್ರು ಕೂಡ 15 ಅಂಕಗಳನ್ನ ಪಡಿಬಹುದು. ಅದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೂಡ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 144 ಪ್ಲಸ್ 7 ಸ್ಕ್ವೇರ್ ಇದು ಏನಾಗ್ತೈತೆ ಅಂತ ಬಹಳ ಸಿಂಪಲ್ ಕ್ವಶನ್ ಇದೆ. ನಿಮ್ಗೆ ಹೇಳ್ಬೇಕಂದ್ರೆ ಈ 144 ಸ್ಕ್ವೇರ್ ಐತಲ್ಲ, ಸ್ಕ್ವೇರ್ ಒಳಗಡೆ ಐತಲ್ಲ, ಇದು ನಾವೇನ್ ಮಾಡ್ಬೇಕು, 144 ಅನ್ನೋದು ಯಾವ ನಂಬರ್ ನ ಸ್ಕ್ವೇರ್ ನಂಬರ್ ಅಂತ ಕಂಡು ಹಿಡಿಬೇಕು. ಸೊ ನಿಮ್ಗೆಲ್ರಿಗೂ ಗೊತ್ತಿದ್ದ ವಿಷಯನೇ ಐತಿ, 144 ಅಂದ್ರೆ 12 ಸ್ಕ್ವೇರ್ ನಂಬರ್ ಐತಿ. ಏನ 12 ಸ್ಕ್ವೇರ್ ನಂಬರ್. ಅದೇ ರೀತಿ 7 ಸ್ಕ್ವೇರ್ ನಂಬರ್ ಅಂದ್ರೆ 49 ಐತಿ. ಸೊ 49 ಮತ್ತು 12 ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರ್ತೈತಿ, 61 ಬರ್ತೈತಿ. ಅದು ನಿಮ್ಮ ಉತ್ತರ ಆಗಿರ್ತೈತಿ. ಓಕೆ, ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವಪ್ಪ ಅಂತಂದ್ರ 116% ನ ದಶಮಾಂಶ ಪದ್ಧತಿಗೆ ಅದನ್ನ ಏನ್ ಮಾಡ್ರಿ ಕನ್ವರ್ಟ್ ಮಾಡಿರೋ ಕ್ವಶನ್ ಐತೆ. ಸೊ ನೋಡ್ರಿ 116% ಅಂತ ನೀವು ಅರ್ಥ ಮಾಡ್ಕೋಬೇಕು. 116 ಮ್ಯಾಲ ಬರ್ರಿ, ಪರ್ಸೆಂಟ್ ಅಂದ್ರೆ 100ನ ಕೆಳಗೆ ಬರ್ರಿ. ಓಕೆ, ಸೊ ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕೆಳಗಡೆ 7 0 ಅದಾವ ಅಂದ್ರೆ ಮ್ಯಾಲ 0 ಯಾವ್ದು ಕೂಡ ಇಲ್ಲ. ನಿಮ್ಗೆ ಕ್ಯಾನ್ಸಲ್ ಮಾಡ್ಬೇಕ್ರೇನ 2 0 ಯಾವ್ದು ಇಲ್ಲ. ಸೊ ಒಂದ್ ಅರ್ಥ ಮಾಡ್ಕೋರಿ, ಈ 1 0 ನಾವು ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಬರ್ತೈತಿ. ಅದೇ ರೀತಿ ಇಲ್ಲಿ ಇನ್ನೊಂದು 0 ಐತಿ, ಇನ್ನೊಂದು 0 ನಾವು ಕ್ಯಾನ್ಸಲ್ ಮಾಡಿದ್ರೆ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಬರ್ತೈತಿ. ಇದಕ್ಕೋಸ್ಕರ ಆನ್ಸರ್ ಏನಾಗಿರ್ತೈತಿ 1.16 ಆಗ್ತೈತಿ. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಕ್ಲಿಯರ್? ಅರ್ಥ ಆಗ್ತದೆಯಾ? ಅದಾದ್ಮೇಲೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸೊ ಯಾವ ತರ ಅಂತ, ಯಾಕೆ ಸರ್ ಇಷ್ಟೊಂದು ಸ್ಪೀಡ್ ಆಗಿ ಮಾಡ್ತಾ ಇದಾರೆ? ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರ ಅಗ್ನಿವೀರ್ ಒಳಗಡೆ ಕಂಪ್ಲೀಟ್ ಬೇಸಿಕ್ ಕ್ವಶನ್ಸ್ ಇದಾವ. ಇದಕ್ಕೆ ಜಾಸ್ತಿ ನಾವು ಫೋಕಸ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಇದಕ್ಕೋಸ್ಕರ ಏನೋ ಮೇನ್ ಮ್ಯಾಟರ್ ಒಳಗಡೆ ಏನಿತ್ತು ಅದನ್ನ ಮಾತ್ರ ನಿಮ್ಗೆ ತಿಳ್ಸ್ಕೊಂಡ್ಕೊಂಡಿದ್ದೇನೆ ನಾನು. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತಂದ್ರೆ ಇದು ಶೇಕಡಾ ಪ್ರಮಾಣದ ಮೇಲೆ ಪ್ರಶ್ನೆ ಐತಿ. ಏನಪ್ಪಾ ಅಂತಂದ್ರೆ ಗಾಯತ್ರಿ ಅದಲ್ಲ, ಆಕೆ 10% ಅಂಕಗಳನ್ನ ಪಡೆದಾಳು. ಆ ಕಂಪ್ಲೀಟ್ ಆ ಪರೀಕ್ಷೆಯ ಅಂಕಗಳು ಎಷ್ಟಪ್ಪ ಅಂದ್ರೆ 3100 ಅದಾವ. ಓಕೆ, ಹಾಗಾದ್ರೆ ಆಕಿ ಎಷ್ಟು ಮಾರ್ಕ್ಸ್ ಕಮ್ಮಿ ತಗೊಂಡಾಳ ಅಂತ ಕ್ವಶನ್. ಆಕಿ ಏನ್ ಮಾಡಲ್ಲ, ಎಷ್ಟು ಮಾರ್ಕ್ಸ್ ಕಮ್ಮಿ
ನೀವು ತಗೊಂಡಂತ ಕ್ವಶನ್ ನಿಮಗೆ ಗೊತ್ತಿರಲಿ, ಶೇಕಡ ಯಾವಾಗಲೂ ಪರ್ಸೆಂಟೇಜ್ ಯಾವಾಗಲೂ ಒಂದು ಎಕ್ಸಾಮ್ ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತೈತಿ? 100% ಇರ್ತೈತಿ. ಓಕೆ, 100% ಒಳಗಡೆ ಆಕೆ ಎಷ್ಟು ಮಾರ್ಕ್ಸ್ ತಗೊಂಡಪ್ಪ ಅಂದ್ರೆ 10% ತಗೊಂಡ. ಸೊ 10% ತಗೊಂಡ್ರೆ ಇನ್ನು ಉಳಿದ ಎಷ್ಟ? 90%. ಆ 90% ಏನ್ ಮಾಡಿದ್ರೆ ಆಕೆ ತಗೊಂಡಿಲ್ಲ. ಸೊ ನೀವು ಈಗ ಕಂಡು ಹಿಡಬೇಕಾಗಿರೋದು ಏನಪ್ಪಾ ಅಂದ್ರ 100% ಒಳಗಡೆ ಆಲ್ರೆಡಿ 10% ತಗೋದ ಅಂದ್ರ ಆಕೆ ತಗೊಂಡಿಲ್ಲಲ್ಲ, ಆ ಅಂಕಗಳನ್ನ ನೀವು ಕಂಡು ಹಿಡಿಬೇಕು. ಆ ಅಂಕಗಳನ್ನ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ನೀವು? 90% ಕಂಡು ಹಿಡಿಬೇಕು. ಯಾವ್ದು 90% ಅಂತಂದ್ರೆ 3190%. ಸೊ ಎಕ್ಸಾಂಪಲ್ ಹೆಂಗ್ ತಗೋತಾರೆ? 90% ಅದ ಡಿವೈಡ್ ಬೈ 100 ಇಂಟು 3100 ಇಂಟು ಏನಾಗ್ತೈತಿ? 3100 ಐತಿ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋರಿ, ಇವ್ ಆಡ್ ಜೀರೋ ಕ್ಯಾನ್ಸಲ್ ಆಗ್ತಾವ. ಏನಾಗ್ತಾವ? ಇವ್ ಆಡ್ ಜೀರೋ ಕ್ಯಾನ್ಸಲ್ ಆಗ್ತಾವ. ನಾನ್ ನಿಮ್ಗೆ ಅವಾಗ ಹೇಳಾಕತ್ತೀನಿ ಕೇಳ್ರಿ. 90 ಇಂಟು 31 ಐತಿ. ಸೊ ನೀವು ಈ ಟೈಮ್ದಾಗ ಏನಾದ್ರು 90 ಇಂಟು 31 ಮಾಡಕ್ ಹೋದ್ರೆ ಬಹಳ ಹುಚ್ಚಿರಾಗ್ತದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಸಮಯದ ಅಭಾವ ಕಡಿಮೆ ಇರ್ತೈತಿ. ಹಿಂಗಾಗಿ ಸಮಯ ಬಹಳ ಜಾಸ್ತಿ ಕಡಿಮೆ ಇರ್ತೈತಿ ಅಂದ್ರೊಳಗೆ ಅದ್ರ ಬಗ್ಗೆ ವಿಚಾರ ಇರಬೇಕು. ನೀವು ಯಾವಾಗಲೂ ನನಗೆ ಹೇಳ್ತೇನೆ, ಅವಾಗಿಂದ ನಿಮ್ಗೆ ಹೇಳಾಕತ್ತೇನ, ಯೂನಿಟ್ ಡಿಜಿಟ್ ಮ್ಯಾಗ ಅಂದ್ರೆ ಬಿಡಿ ಸಂಖ್ಯೆ ಮೇಲೆ ಫೋಕಸ್ ಮಾಡ್ರಿ ಅಂತೇಳಿ. ಆಪ್ಷನ್ಸ್ ಒಳಗಡೆ ನೋಡ್ರಿ, ಒಂದ್ ಅರ್ಥ ಮಾಡ್ಕೊರಿ. ಇಲ್ಲಿ 0 ಐತಿ, ಇಲ್ಲಿ 8 ಐತಿ, ಇಲ್ಲಿ 1 ಐತಿ, ಇಲ್ಲಿ 7 ಐತಿ. ಪ್ರತಿ ಬಿಡಿ ಸಂಖ್ಯೆಗಳು ಸಪರೇಟ್ ಅದಾವ ಅಂದ್ರೆ ನೀವು ಜಸ್ಟ್ ಯೂನಿಟ್ ಡಿಜಿಟ್ ಜೊತೆ ಒಂದ್ ಸ್ವಲ್ಪ ಏನ್ ಮಾಡ್ಬೇಕು? ಆಟ ಆಡ್ಬೇಕು. ಏನಪ್ಪಾ ಅಂದ್ರೆ ಇಲ್ಲಿ 90 ಐತಿ, ಇಲ್ಲಿ 31 ಉಳಿದಿದೆ. ಅರ್ಥ ಹೇಳೋದ? ಈ ಸಂಖ್ಯೆ ಒಳಗಡೆ ಬಿಡಿ ಸಂಖ್ಯೆ ಅಂದ್ರೆ ಯಾವ್ದು? 0. ಈ ಸಂಖ್ಯೆ ಒಳಗಡೆ ಬಿಡಿ ಸಂಖ್ಯೆ ಅಂದ್ರೆ ಯಾವ್ದು? 1. ಇಲ್ಲಿ ನಡುವೆ ಇಂಟು ಐತಂದ್ರ ಯಾವುದೇ ಸಂಖ್ಯೆಯನ್ನ 0 ದಿಂದ ನೀವೇನಾದ್ರೂ ಇಂಟು ಮಾಡಿದ್ರೆ ಆನ್ಸರ್ ಏನು ಬರ್ತೈತಿ? 0 ಬರ್ತೈತಿ. ಅರ್ಥಾತ್ ಹೇಳೋದು, ಯಾವುದೇ ಸಂಖ್ಯೆಯನ್ನ 0 ದಿಂದ ನೀವೇನಾದ್ರೂ ಇಂಟು ಮಾಡಿದ್ರೆ ಅದು 0 ಬರ್ತೈತಿ. ಸೊ 0 ದಿಂದ ಎಂಡ್ ಆಗ್ತಾ ಇರ್ತಂತ ಆಪ್ಷನ್ಸ್ ಯಾವ್ದೈತಪ್ಪ ಅಂದ್ರೆ ಆಪ್ಷನ್ ಎ ಮಾತ್ರ ಐತಿ. ಇಲ್ಲೂ ಕೂಡ 0 ದಿಂದ ಎಂಡ್ ಆಗತ್ತಿಲ್ಲ, ಇದು ಆಗತ್ತಿಲ್ಲ. 2790 ಮಾತ್ರ ಸಾಧ್ಯತೆ. ಫಾರ್ ಎಕ್ಸಾಂಪಲ್ ಬೇಕಾದ್ರೆ ನೋಡ್ತೀರಿ ನೀವು, ಇದನ್ನ ಸುಳ್ಳು ಅನ್ಸಿದ್ರು ಕೂಡ ನೋಡ್ರಿ, ಒಂದ್ ಅರ್ಥ ಮಾಡ್ಕೋರಿ. 90 ಇಂಟು 31 ಅರ್ಥ ಆಗತ್ತ ಹೇಳೋದು? 90 ಇಂಟು 31 31 ಜೀರೋ. ನಾ ಡೈರೆಕ್ಟ್ ನಿಮ್ಗೆ ಹೇಳ್ತೇನೆ ಕೇಳ್ರಿ, 1 0 0 1 9 ಇಷ್ಟೆಲ್ಲ ಮಾಡಕ್ ಟೈಮ್ ಇರಂಗಿಲ್ರಿ. ಸ್ವಲ್ಪ ಸ್ಪೀಡ್ ಮೆಥಮೆಟಿಕ್ಸ್ ನಿಮ್ ಕಡೆಯಿಂದ ಬರ್ಬೇಕಾಗ್ತೈತಿ. ಸೊ ನೋಡ್ರಿ, 31 0 ಆಗ್ತೈತಿ. 31 9 ಎಷ್ಟಪ್ಪಾ ಅಂದ್ರೆ 279. ಸೊ ಆನ್ಸರ್ ಇಸ್ 2790. ಇಷ್ಟೆಲ್ಲ ಮಾಡುವ ಬದ್ಲಿ ಯೂನಿಟ್ ಡಿಜಿಟ್ ಪ್ರಕಾರ ಮಾಡ್ಕೊಂತ ಹೋದ್ರೆ ನೋಡ್ರಿ, ಇಲ್ಲಿ 0 ಐತಿ, ಇಲ್ಲಿ ಕೂಡ 1 ಐತಿ. 1 ಇಂಟು 0 = 0. ಅದಕ್ಕೋಸ್ಕರ ಇಲ್ಲಿ 0 ಇಂದ ಎಂಡ್ ಆಗ್ತಕ್ಕಂಥ ಒಂದೇ ಒಂದು ಆನ್ಸರ್ ಯಾವಪ್ಪ ಅಂತಂದ್ರೆ 2790. ಓಕೆ, ಇದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, 72 ಮತ್ತು 3 ಐತಿ. ಇವು ಎರಡರದ ಅನುಪಾತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. 72 ಮತ್ತು 3ರ ಅನುಪಾತ ಕಂಡುಹಿಡಿಯಿರಪ್ಪ ಅಂತಂದ್ರ 72 ಅನುಪಾತ 3. ಓಕೆ, ಸೊ ನಂಬರ್ ಯಾವ ನಂಬರ್ ಮಗ ಹೋಗ್ತಿದೆ ಅಂತ ಚೆಕ್ ಮಾಡ್ಕೋಬೇಕು. ಆಲ್ರೆಡಿ ನಮ್ಗೆ ಗೊತ್ತೈತಿ, ಇಲ್ಲಿ ಆಲ್ರೆಡಿ 3 ಇದ್ದ 3ಲಿಂದ ಮಗ ಹೋಗ್ಬೇಕು. 3 1 3, ಅದಾದ್ಮೇಲೆ 3 2 6, 7 ಒಳಗಡೆ 6 ಹೋದ್ರೆ 1 ಉಳಿತು, 12 ಆಯ್ತು, 7 3 4 ಅಂತಂದ್ರೆ ನೋಡ್ರಿ 24 ಅನುಪಾತ 1. 24 ಅನುಪಾತ 1 ಯಾವ ನಂಬರ್ ಇಂದ ಐತಿಪ್ಪ ಅಂತಂದ್ರ ಇಲ್ಲಿ ಮಾತ್ರ ಐತೆ. ಸೊ ಇದೆಲ್ಲದಕ್ಕಿಂತ ನಿಮ್ಗೆ ಇನ್ನೂ ಒಂದು ಈಜಿ ಟ್ರಿಕ್ ಹೇಳ್ಕೊಡ್ತೇನೆ, ಇಲ್ಲಿ ನೆನ್ಪಿಟ್ಕೊಂಡ್ಬಿರಿ. ಇದು ಯಾವಾಗ ಮಾತ್ರ ಅನುಪಾತ ಸಮಾನುಪಾತ ಇರ್ತೈತಿಲ್ಲ ಅವಾಗ ಮಾತ್ರ ಇದೇನಾಗ್ತೈತಿ? ಟ್ರಿಕ್ ಯೂಸ್ ಆಗ್ತೈತಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರೆ ಕ್ಲಿಯರ್ ಆಗಿ ಹೇಳ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾವ ತರ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ. ಬೇಡ, ಇದ್ರ ಬಗ್ಗೆ ಏನು ಬೇಡ. ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ 72 ಐತಿ ಅನುಪಾತ 3. ಸ್ವಲ್ಪ ಆಪ್ಷನ್ಸ್ ಬಗ್ಗೆ ಗಮನ ಕೊಡ್ರಿ. ಇಲ್ಲಿ ನೋಡ್ರಿ ಒಂದು ನಿಮಿಷ. ಇಲ್ಲಿ 24 ಐತಿ, ಇಲ್ಲಿ 23 ಐತಿ, ಇಲ್ಲಿ 5 ಐತಿ, ಇಲ್ಲಿ 3 ಐತಿ. ಅರ್ಥ ಆಗತ್ತೆ ನಾ ಹೇಳೋದ ಕ್ಲಿಯರ್ ಆಗಿ? ಇಲ್ಲಿ ನೋಡ್ರಿ ಒಂದು ನಿಮಿಷ. ಏನಾಗತ್ತಪ್ಪ ಅಂತಂದ್ರ ಈ 23 ಮಗ್ಗಿ ಒಳಗಡೆ 72 ಅನ್ನೋದು ಇಲ್ಲ. ಅರ್ಥ ಆಗತ್ತೆ ಹೇಳೋದು? ಫಾರ್ ಎಕ್ಸಾಂಪಲ್ ನೋಡ್ರಿ, ಮಗ್ಗಿ ಬಹಳ ಚಂದ ಕಲಿಬೇಕು ನೀವು. 23 ಒಂದೇ 23, 23 46, 23 69, 23 92. ಸೊ ಇಲ್ಲಿರೋದು 72. ಹಿಂಗಾಗಿ 23 ಮಗ್ಗಿ ಒಳಗಡೆ ಇದಿಲ್ಲ. ಅರ್ಥ ಆಗತೈತಿ? ಸೊ ಇನ್ನೊಂದು ಏನ್ ಕಾಮನ್ ಸೆನ್ಸ್ ಅಂತಂದ್ರೆ ಆಪ್ಷನ್ ಸಿ ಒಳಗಡೆ ನೋಡ್ರಿ, ಇಲ್ಲಿ ಒಂದ್ ಅರ್ಥ ಮಾಡ್ಕೋರಿ. ಆಪ್ಷನ್ ಸಿ ಒಳಗಡೆ 5 ಐತಿ. ಸೊ ನಿಮ್ಗೆ ಯಾವ್ದಾ ನಿಮಗೊಂದು ಕಾಮನ್ ಸೆನ್ಸ್ ಇರ್ಬೇಕೇನಪ್ಪಾ, 5ರಿಂದ ಯಾವ್ದಾ ನಂಬರ್ ನೀವು ಗುಣಾಕಾರ ಮಾಡಿದ್ರು ಲಾಸ್ಟ್ ಏನ್ ಬರ್ಬೇಕು? 5 ಬರ್ಬೇಕು, ಇಲ್ಲ 0. ಇಷ್ಟೊಂದು ನಿಮ್ಗೆ ಗೊತ್ತಿರ್ಬೇಕು. ಸೊ 5 ಬರಬೇಕು, 0 ಬರ್ಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ನಮಗೆ ಬಿಡಿ ಸಂಖ್ಯೆ ಒಳಗೆ 2 ಬಂದೈತೆ. 5ರಿಂದ ಕೂಡ ಭಾಗ ಹೋಗಂಗಿಲ್ಲ. ಅರ್ಥ ಆಗತೈತಿ? ಅದಾದ್ಮೇಲೆ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ 3 ಐತಿ, ಇಲ್ಲಿ 1 ಐತಿ. ಸೊ 3 ಮಗ್ಗಿ ಒಳಗಡೆ ನಾವೇನಾದ್ರೂ ಹೋದ್ರೆ ನಿಮ್ಗೆ ಹೇಳ್ಬೇಕಂತಂದ್ರ 72 ಒಳಗಡೆ 3 ಮಗ್ಗಿ ಕೂಡ ಇಲ್ಲ. ಇಲ್ಲಿ ನೋಡ್ರಿ ಒಂದು ನಿಮಿಷ. 24 3. ಸೊ ಇಲ್ಲಿ 24 ಐತಿ, ಇಲ್ಲಿ 1 ಐತಿ. ಅದಕ್ಕೋಸ್ಕರ ನಿಮಗೆ ಹೇಳಾಕತ್ತೇನೆ ಕೇಳ್ರಿ, ಇಲ್ಲಿ 3 1 3 24. ಅರ್ಥ ಆಗತ್ತೆ? ಇದೊಂದು ಕಾರಣಕ್ಕೋಸ್ಕರ 24 ಅನುಪಾತ 1ರಿಂದ ಇದು ಎಂಡ್ ಆಗ್ತೈತಿ. ಸೊ ಮುಂದಿನ ಪ್ರಶ್ನೆ ಯಾವ ರೀತಿ ಐತಿ ಅಂತ ಹೇಳಿ, 140 ಚಾಕ್ಲೇಟ್ ಅದಾವ. ಅವುಗಳನ್ನ ಮಹೇಶ್ವರ್ ಮತ್ತು ರಾಕೇಶ್ ಅವರು
6:4 ಹಂಚ್ಕೊಂಡಾರ. ಹಂಗಾದ್ರ ಮಹೇಶ್ವರ್ಗ್ ಬರ್ತಕ್ಕಂತ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ನೋಡ್ರಿ. ಒಂದ್ ಅರ್ಥ ಮಾಡ್ಕೊರಿ, ಮಹೇಶ್ವರ್ ಮತ್ತು ರಾಕೇಶ್. ಮಹೇಶ್ವರ್ 6 ಭಾಗ ಅದಾನ, ರಾಕೇಶ್ 4 ಭಾಗ ಅದಾನ. ನಿಮಗೆ ಏನ್ ಬೇಕಾಗಿತ್ತು ಈಗ? ಮಹೇಶ್ವರ್ ಪಾಲು ಎಷ್ಟು ಅಂತ ಬೇಕಾಗಿತ್ತು. ಸೊ ಮಹೇಶ್ವರ್ ಪಾಲು ಬೇಕಾಗಿದೆ. ಮಹೇಶ್ವರ್ ಎಷ್ಟು ಭಾಗದಾಗ ಅದಾನು? 6 ಭಾಗದಾಗ ಅದಾನ. ಒಂದ್ ಅರ್ಥ ಮಾಡ್ಕೊರಿ, ಇಲ್ಲಿ ಆಪ್ಷನ್ಸ್ ಒಳಗಡೆ 84 ಐತಿ, 83 ಐತಿ, 82 ಐತಿ, 87 ಐತಿ. 6ರಿಂದ ಯಾವ ನಂಬರ್ ಭಾಗ ಹೋಗ್ತಿಲ್ಲ ಅದ ಆನ್ಸರ್ ಆಗಿರ್ತೈತಿ. ಬೇಕಾದ್ರೆ ನೋಡ್ರಿ, 6ರಿಂದ 87 ಅನ್ನೋದು ಭಾಗ ಹೋಗಂಗಿಲ್ಲ, 6ರಿಂದ 82 ಅನ್ನೋದು ಭಾಗ ಹೋಗಂಗಿಲ್ಲ, 6ರಿಂದ 83 ಅನ್ನೋದು ಭಾಗ ಹೋಗಂಗಿಲ್ಲ. 6ರಿಂದ ಹೋಗ್ತಕ್ಕಂಥ ಒಂದೇ ಒಂದ್ ಸಂಖ್ಯೆ ಯಾವಪ್ಪ ಅಂದ್ರೆ 84. ಓಕೆ, ನಾನ್ ನಿಮ್ಗೆ ಅವಾಗಿಂದ ಹೇಳಕತ್ತೀನಿ ಕೇಳ್ರಿ. ಮಗ್ಗಿ ಬಂದ್ರ ಅಗ್ನಿವೀರ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋದು ಬಹಳ ಈಸಿ. ಸೊ ಮಗ್ಗಿ ಒಂದ್ ಸ್ವಲ್ಪ ಕಲಿಬೇಕು ನೀವು, ಯಾಕಂದ್ರೆ ಬಹಳ ಸ್ಪೀಡ್ ಆಗಿ ಕೇವಲ 15 ಕ್ವಶನ್ ಗಳನ್ನ 7ರಿಂದ 8 ನಿಮಿಷಗಳು ಕೂಡ ನೀವು ಸಾಲ್ವ್ ಮಾಡುವಂತ ಚಾನ್ಸಸ್ ತುಂಬಾ ಇರ್ತೈತೆ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನೋಡ್ರಿ ಸರ್, ಹಿಂಗ್ ಮಾಡ್ತಾರೆ ನೀವು ಅನ್ಬೋದು. ಬೇಕಾದ್ರೆ ನೋಡ್ರಿ, ಇಲ್ಲಿ 6 ಭಾಗ ಮಹೇಶ್ವರದನ, 4 ಭಾಗ ರಾಕೇಶ್ ಅದಾನ. ಟೋಟಲ್ ಇಬ್ಬರದು ಕೂಡ 8 ಭಾಗ ಆಯ್ತು, 10 ಭಾಗ ಆಯ್ತು. ಆ 10 ಭಾಗ ನಾವು ಕ್ಲಿಯರ್ ಆಗಿ ಹೇಳಕತ್ತಾನ 140 ಚಾಕ್ಲೇಟ್ಸ್ ಅಂತ. ಸೊ 140 ಚಾಕ್ಲೇಟ್ಸ್ ಅಂತಂದ್ರೆ ಒಂದ್ ಅರ್ಥ ಮಾಡ್ಕೋಬೇಕ್ರಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಒಂದ್ ಎಷ್ಟಲೇ 14 ಅಂದ್ರೆ ಒಂದ್ 14. ಓಕೆ, ಇಲ್ಲಿ 14 ಮಾಡ್ರೆ ಎಲ್ಲಾ ಕಡೆ 14 ಮಾಡಬೇಕು. ಅದೇ ರೀತಿ ಮಹೇಶ್ವರ್ ಬೇಕಾದ್ರೆ ಇಲ್ಲಿ ಕೂಡ 14 ಮಾಡ್ರಿ. 14 6 ಎಷ್ಟಾಕೈತಪ್ಪ ಅಂದ್ರೆ 84. ಸೊ ನಾನ್ ನಿಮಗೆ ಅವಾಗಲೂ ಕೂಡ ಹೇಳಿದೀನಿ 84 ಅಂತ ಅನ್ಸರ್ ಕರೆಕ್ಟ್ ಆಗಿ ನೋಡ್ಕೋರಿ. ಸೊ ಇಷ್ಟೆಲ್ಲಾ ಮಾಡುವಂತ ಅವಶ್ಯಕತೆ ಏನಿಲ್ಲ. ನೀವು ಬೇಸಿಕಲಿ ಕ್ವಶನ್ಸ್ ಅದಾವಪ್ಪ ಅಂತಂದ್ರೆ ಮಹೇಶ್ವರ 6 ಭಾಗ, ರಾಕೇಶ್ 4 ಭಾಗ ಅಂದ್ರೆ 6ರಿಂದ ಯಾವ ನಂಬರ್ ಭಾಗ ಹೋಗ್ತೈತಿ ಅದು ಆನ್ಸರ್ ಆಗಿರ್ತೈತಿ. ಕ್ಲಿಯರ್ ಆಗಿ ಅರ್ಥ ಆಗತೈತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, 35 ಸೆಕೆಂಡ್ ಒಳಗಡೆ 16 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸಿದ್ರ ಅವು ಚಲಿಸಿರ್ತಕ್ಕಂಥ ದೂರ ಕಂಡು ಹಿಡಿರಿ ಅಂತ ಕ್ವಶನ್. ಓಕೆ, ದೂರ ಅಂದ್ರೆ ಏನು? ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಏನೈತ್ರಿ? ಕ್ಲಿಯರ್ ಆಗಿ ನೋಡ್ರಿ. ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟೈತಿ? 16 ಐತಿ. ಟೈಮ್ ಎಷ್ಟೈತಿ? 35 ಐತಿ. ಅರ್ಥ ಆಗಲ್ಲ ಹೇಳೋದು. ಸೊ ನಾನು ನಿಮ್ಗೆ ಮತ್ತೆ ಹೇಳಕತ್ತೀನಿ ಕೇಳ್ರಿ. ಕ್ಯಾಲ್ಕುಲೇಷನ್ ಪಾರ್ಟ್ ಒಳಗಡೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂದ್ರ ಯೂನಿಟ್ ಡಿಜಿಟ್ ಬಗ್ಗೆ ನೀವು ಏನ್ ಮಾಡ್ಬೇಕು? ಫೋಕಸ್ ಮಾಡ್ಬೇಕಾಗ್ತೈತಿ. ಸೊ ಯೂನಿಟ್ ಡಿಜಿಟ್ ಬಗ್ಗೆ ಫೋಕಸ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಬಿಡಿ ಸಂಖ್ಯೆ 6 ಐತಿ, ಇಲ್ಲಿ ಬಿಡಿ ಸಂಖ್ಯೆ 5 ಐತಿ. ಮೊದಲು ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ರಿ, ಇವೆರಡು 4 ಆಪ್ಷನ್ಸ್ ನೋಡ್ರಿ. ಇಲ್ಲಿ ನೋಡ್ರಿ, ಬಿಡಿ ಸಂಖ್ಯೆ 0ರಿಂದ ಎಂಡ್ ಆಗತೈತಿ, 9ರಿಂದ ಎಂಡ್ ಆಗತೈತಿ, 1ರಿಂದ ಎಂಡ್ ಆಗತೈತಿ, 7ರಿಂದ ಎಂಡ್ ಆಗತೈತಿ. ಇಲ್ಲಿ ನಮಗೆ ಯೂನಿಟ್ ಡಿಜಿಟ್ ಕೆಲಸ ಮಾಡ್ತೈತಿ. ಸೊ ಅರ್ಥ ಮಾಡ್ಕೊರಿ, ಕೆಲಸ ಮಾಡ್ತೈತಿ ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ 6 ಐತಿ, ಇಲ್ಲಿ 5 ಐತಿ, ಇಲ್ಲಿ ನಡುವೆ ಇಂಟು ಐತಿ ಅಂದ್ರೆ 6 5 ಎಷ್ಟಪ್ಪ? 6 5 30. 6 5 30 ಅಂದ್ರ ಬಿಡಿ ಸಂಖ್ಯೆ ಒಳಗೆ ಯಾವ ನಂಬರ್ ಬರಾಕತೈತಿ? 0 ಬರಾಕತೈತಿ. ಸೊ 0 ಬರಾಕತೈತಿ ಅಂದ್ರೆ ನಿಮ್ಮ ಆನ್ಸರ್ 0ದಿಂದ ಎಂಡ್ ಆಗ್ತೈತಿ. ಸೊ 4 ಆಪ್ಷನ್ಸ್ ಒಳಗಡೆ 0ರಿಂದ ಎಂಡ್ ಆಗ್ತಕ್ಕಂಥ ಆಪ್ಷನ್ ಅಂದ್ರೆ ಒಂದೇ ಐತಿ. ಇವ್ಯಾವು ಕೂಡ 0ರಿಂದ ಎಂಡ್ ಆಗತ್ತಿಲ್ಲ. ಸೊ ಅದ ಆನ್ಸರ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, 16 ಇಂಟು 35 ಮಾಡಿದ್ರು ಕೂಡ 560. ಯಾಕೆ ನಿಮಗೆ ನಾ ಯೂನಿಟ್ ಡಿಜಿಟ್ ಕಲ್ಸಾಕತ್ತೇನೆ ಅಂತಂದ್ರ, ಯಾರಿಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇರಂಗಿಲ್ಲ, ಸೊ ಸ್ಮಾರ್ಟ್ ವರ್ಕ್ ಮಾಡ್ಬೇಕಂದ್ರ ಯೂನಿಟ್ ಡಿಜಿಟ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ರಿ. ನಾ ಮತ್ತೆ ಹೇಳಕತ್ತೇನೆ ಕೇಳ್ರಿ, ಸ್ವಲ್ಪ ನಿಮಗೆ ತಿಳಿದೇನೆ ಇರ್ಬೋದು. ಬಿಡಿ ಸಂಖ್ಯೆಯಿಂದ ನಾವು ಇಂಟು ಮಾಡಕ್ ಹೋದ ಡೈರೆಕ್ಟ್ ನಿಮ್ಗೆ ತಿಳಿದೇನೆ ಇರ್ಬೋದು. ಸಿಂಪಲ್ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ. ಇಲ್ಲಿ 16 ಐತಿ, ಇಲ್ಲಿ 35 ಇದ್ದಾಗ ಇಲ್ಲಿ ಬಿಡಿ ಸಂಖ್ಯೆ 5 ಐತಿ, ಇಲ್ಲಿ ಬಿಡಿ ಸಂಖ್ಯೆ 6 ಐತಿ, ಇಲ್ಲಿ ನಡುವೆ ಇಂಟು ಐತಿ ಅಂದ್ರೆ 6 5 30. 6 5 30 ಅಂದ್ರೆ ಇಲ್ಲಿ ಕೂಡ ಬಿಡಿ ಸಂಖ್ಯೆ ಯಾವುದು? 0ರಿಂದ ಎಂಡ್ ಆಗತೈತಿ ಅಂದ್ರೆ ಆನ್ಸರ್ 100% 0ರಿಂದ ಎಂಡ್ ಆಗ್ತೈತಿ. 0ರಿಂದ ಎಂಡ್ ಆಗ್ತಕ್ಕಂಥ ಆಪ್ಷನ್ ಯಾವುದು? ಆಪ್ಷನ್ ಎ ಮಾತ್ರ. ಓಕೆ, ಅದಾದ್ಮೇಲೆ ಮುಂದಿನ ಪ್ರಶ್ನೆ ಯಾವ ತರ ಇದೆ ಅಂತಂದ್ರ, ಇಲ್ಲಿ ನೋಡ್ರಿ, 2 ಸಂಖ್ಯೆ ಅದಾವು. ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 4 ಐತಿ. ಆ 2 ಸಂಖ್ಯೆಗಳನ್ನ ವರ್ಗಗಳು ಮಾಡಿ ಕೂಡಿಸಿದ್ರೆ 136 ಬರ್ತೈತಿ. ಹಂಗಾದ್ರೆ ಆ 2 ಸಂಖ್ಯೆಗಳು ಯಾವುವು ಅಂತ ಕ್ವಶನ್. ಓಕೆ, ಸೊ ಕಂಪ್ಲೀಟ್ಲಿ ಇದೇನಪ್ಪಾ ಅಂದ್ರೆ ಆಪ್ಷನ್ಸ್ ಜೊತೆ ಆಟ ಆಡ್ತಕ್ಕಂಥ ಕ್ವಶನ್ ಐತಿ. ಒಂದ್ ಅರ್ಥ ಮಾಡ್ಕೋರಿ, ಒಂದು ಫಸ್ಟ್ ಆಪ್ಷನ್ಸ್ 8 ಮತ್ತು 12 ಐತಿ. ಇವು 2 ನಡುವಿನ ವ್ಯತ್ಯಾಸ ಎಷ್ಟೈತಿಪ್ಪ ಅಂತಂದ್ರ 4 ಐತಿ. ಕರೆಕ್ಟ್ ಐತಿ. 8 ಸ್ಕ್ವೇರ್ ನಂಬರ್ 64, 12 ಸ್ಕ್ವೇರ್ ನಂಬರ್ 144. ಒಂದ್ ಅರ್ಥ ಮಾಡ್ಕೊ, ಕಾಮನ್ ಸೆನ್ಸ್. 2 ಸ್ಕ್ವೇರ್ ಮಾಡಿದ್ರೆ 190, 136 ಬರ್ಬೇಕು. ಬಟ್ ಆಲ್ರೆಡಿ ಇಲ್ಲಿ 12 144 ಬರೋದ್ರಿಂದ ಇದಾಗಕ್ ಸಾಧ್ಯ ಇಲ್ಲ. ಒಂದೇದ್ ಕ್ಯಾನ್ಸಲ್ ಮಾಡಿಬಿಡ್ರಿ. ಅದಾದ್ಮೇಲೆ ಸೆಕೆಂಡ್ ಆಪ್ಷನ್ಸ್ ನೋಡ್ರಿ, 5 ಮತ್ತು 10. 5 ಮತ್ತು 10 ನಡುವಿನ ವ್ಯತ್ಯಾಸ ಎಷ್ಟೈತಿ? 5 ಐತಿ. ನಮಗ್ ಬರ್ಬೇಕಾಗಿದ್ದೆ 4 ಬೇಕೈತಿ. ಹಿಂಗಾಗಿ ಇದು ಕೂಡ ಆಗಕ್ ಸಾಧ್ಯನೇ ಇಲ್ಲ. ಅರ್ಥ ಆಗತ್ತೆ ಹೇಳೋದ. ಆಪ್ಷನ್ಸ್ ಡಿ ಒಳಗಡೆ ನೋಡ್ರಿ, 9 ಮತ್ತು 13 ಐತಿ. 9 ಸ್ಕ್ವೇರ್ ನಂಬರ್ 81, 13 ಸ್ಕ್ವೇರ್ ನಂಬರ್ 169. ಮತ್ತೆ ನಾ ಹೇಳಕತ್ತೇನೆ ಕೇಳ್ರಿ, 2 ಸ್ಕ್ವೇರ್ ಮಾಡಿದ್ರೆ 136 ಬರ್ಬೇಕು. ಇಲ್ಲಿ 169 ಬರ್ಬೇಕಂದ್ರ ಇದು ಕೂಡ ಆಗಕ್ ಸಾಧ್ಯ ಇಲ್ಲ. ಉಳಿದಿರ್ತಕ್ಕಂಥ ಒಂದೇ ಒಂದ್ ನಂಬರ್ ಯಾವಪ್ಪ ಅಂದ್ರ 6 ಮತ್ತು 10. ಸೊ ಯಾವ ತರ ಅಂತ ಹೇಳ್ತಾನೆ ಕೇಳ್ರಿ, 6 ಸ್ಕ್ವೇರ್ ನಂಬರ್ 36, 10 ಸ್ಕ್ವೇರ್ ನಂಬರ್ 100, 2 ಕೂಡಿಸಿದ್ರೆ 136 ಬರಾಕತೈತಿ. ಅದ ನಿಮ್ ಆನ್ಸರ್ ಆಗಿದೆ. ಕ್ಲಿಯರ್ ಗೈಸ್. ಸೊ ಈ ತರ ನೀವೇನ್ ಮಾಡ್ಬೇಕು? ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಅದಾದ್ಮೇಲೆ 44ನೇ ಕ್ವಶನ್ ಏನಪ್ಪಾ ಅಂದ್ರ, ಒಂದು ಆಯತದ ಸುತ್ತಳತೆ 64 ಸೆಂಟಿಮೀಟರ್ ಐತಿ. ಅದ್ರ ಉದ್ದ 18 ಸೆಂಟಿಮೀಟರ್ ಆದ್ರ ಅಗಲವನ್ನ ಕಂಡು ಹಿಡಿಬೇಕು. ಕ್ಲಿಯರ್? ಅಗಲವನ್ನ ಏನ್ ಮಾಡ್ಬೇಕು? ಸೊ ಕಂಡು ಹಿಡಿಬೇಕು. ಒಂದ್ ಅರ್ಥ ಮಾಡ್ಕೋರಿ, ಆಯತ ಅಂದ್ರ ಸೊ ಈ ತರ ಶೇಪ್ ನಾಗ ಇತ್ತು. ಓಕೆ, ಈ ತರ ಶೇಪ್ ನಾಗ ಇತ್ತು. ಸೊ ಇದು ನೋಡ್ರಿ, ಇದ್ರಾಗ ಉದ್ದ ಲೆಂತ್ ಎಷ್ಟೈತಿಪ್ಪ ಅಂದ್ರ ಉದ್ದ 18 ಸೆಂಟಿಮೀಟರ್ ಐತಿ. ವಿತೌಟ್ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ನಾ ಹೇಳ್ತೇನೆ ಕೇಳ್ರಿ, ವಿತೌಟ್ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ಮೆನ್ಸುರೇಷನ್
ಕ್ವಶನ್ ಫಾರ್ಮುಲಾ ಮಾಡ್ಬೇಕಂತ ಏನ್ ರೂಲ್ ಇಲ್ಲ. ಸೊ ಉದ್ದ 18 ಐತಿ, ಅಗಲ ನೀವು ಕಂಡು ಹಿಡಿಬೇಕಾಗೈತಿ. ಕಂಪ್ಲೀಟ್ ಸುತ್ತಳತೆ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಷ್ಟೈತಿ ಅಂದ್ರೆ 64 ಐತಿ. ಅರ್ಥ ಹೇಳೋದು? ಸೊ 64 ಐತಿ. ಒಂದ್ ಅರ್ಥ ಮಾಡ್ಕೊರಿ, ಒಂದು ಕಾಮನ್ ಸೆನ್ಸ್ ಇರ್ಲಿ ನಿಮಗ. ಏನಪ್ಪಾ ಅಂದ್ರ ಇದು 18 ಇದ್ರೆ ಇದು ಕೂಡ 18 ಇರ್ಬೇಕಾ? ಅರ್ಥ ಆಗತೈತಿ? ಇದು 18 ಇದ್ರ ಇದು ಕೂಡ 18 ಇರ್ತೈತಿ. ಸೊ ಇದು ಕೂಡ 18 ಇರ್ತೈತಿ ಅಂತಂದ್ರ ನೋಡ್ರಿ, 18 36 ಆಯ್ತು. ಕಂಪ್ಲೀಟ್ ಎಲ್ಲ ಕೂಡ 64 ಐತಿ. ಸೊ 64 ಒಳಗಡೆ 36 ಮೈನಸ್ ಮಾಡಿದ್ರ, 64 ಒಳಗಡೆ 36 ಮೈನಸ್ ಮಾಡಿದ್ರ, ಇಲ್ಲಿ ನೋಡ್ರಿ ಒಂದ್ ಅರ್ಥ ಮಾಡ್ಕೊರಿ. 4 6 ಹೋಗಂಗಿಲ್ಲ, ಇಲ್ಲೊಂದು ಕೈಲ ಕೊಡ್ತೀರಿ. 14 6 ಹೋದ್ರೆ 8 ಉಳಿತು, 6 4 ಹೋದ್ರೆ 2 ಉಳಿತು. 28 ಏನ್ ಬಂದೈತ್ಲಾ, ಈ 28 ಅನ್ನೋದು ಈಚೆ ಕಡೆ ಆಗಲ್ಲ ಮತ್ತೆ ಆಚೆ ಕಡೆ ಆಗಲ್ಲ. ಅವಾಗ ಏನ್ ಮಾಡ್ಬೇಕು ನೀವ್ ಅಂದ್ರ ಆ 28 2 ಭಾಗ ಮಾಡ್ಬೇಕಾಗೈತಿ. ಸೊ 28 ಡಿವೈಡ್ ಬೈ 2 ಮಾಡ್ರಿ. ನಿಮ್ಗೆ ನಾ ಮತ್ತೆ ಹೇಳ್ತೀನಿ ಕೇಳಿ, ಸ್ವಲ್ಪ ಕಾಮನ್ ಸೆನ್ಸ್ ಇರ್ಲಿ. ಯಾವುದೇ ಸಂಖ್ಯೆಯನ್ನ ಡಿವೈಡ್ ಬೈ 2 ಮಾಡ್ಬೇಕಂದ್ರೆ ಮ್ಯಾಗಿಂದ ಅರ್ಧ ಬಂದ್ಬಿಟ್ಟು ಮುಗಿದ್ವಿ. ಅರ್ಥ ಹೇಳೋದ? ಸೊ 28 ಡಿವೈಡ್ ಬೈ 2 ಅಂದ್ರೆ 28 ಅರ್ಧ ಎಷ್ಟಪ್ಪ ಅಂದ್ರೆ 14. ಸೊ ಆನ್ಸರ್ ಇಸ್ 14. ಕ್ಲಿಯರಾ? ಅರ್ಥ ಆಗೈತೆ? ಇಲ್ಲಂದ್ರೆ ನೀವೇನ್ ಮಾಡ್ಬೇಕಾಗತ್ತಿಪ್ಪ ಅಂತಂದ್ರ ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು ನೋಡ್ರಿ, ಸುತ್ತಳತೆ ಅಂದ್ರೆ ಎಷ್ಟಕ್ಕ ಏನಪ್ಪ ಫಾರ್ಮುಲಾ ಅಂದ್ರೆ 2 ಇಂಟು L ಪ್ಲಸ್ ಬಿ ಮಾಡ್ಬೇಕಾಗ್ತದೆ. ಸೊ ಇದೆಲ್ಲ ನೆನಪು ಮಾಡ್ಕೊಳ್ಳಿ, ನಿಮಗೆ ಟೈಮ್ ಇರಂಗಿಲ್ಲ. ಸೊ ಇದನ್ನ ಮಾಡುವಂತ ಅವಶ್ಯಕತೆನೂ ಇಲ್ಲ. ಜಸ್ಟ್ ನಿಮಗೇನ ಅದ್ರ ಬಗ್ಗೆ ಮಾಹಿತಿ ಇದ್ರ, ಕಾಮನ್ ಸೆನ್ಸ್ ಇದ್ರ ಈಸಿಯಾಗಿ ಆ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದಾದ್ಮೇಲೆ ನಿಮ್ಮ ಅಗ್ನಿವೀರ ಸ್ಯಾಂಪಲ್ ಕ್ವಶನ್ ಬರೋಳಗಡೆ ಇದು 15ನೇ ಕ್ವಶನ್ ಅಂದ್ರೆ ಇದು ಲಾಸ್ಟ್ ಕ್ವಶನ್. ಏನಪ್ಪಾ ಅಂತಂದ್ರ ಅಬ್ಟ್ಯೂಸ್ ಆಂಗಲ್ ಯಾವ್ದು ಅಂತ ಕೇಳತ್ತಾನ. ಸೊ ಅಬ್ಟ್ಯೂಸ್ ಆಂಗಲ್ ಯಾವ್ದಪ್ಪ ಅಂತಂದ್ರೆ ಅರ್ಥ ಮಾಡ್ಕೊರಿ. ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಇದ್ರದ್ದು ಏನ್ ರೂಲ್ಸ್ ಅಂದ್ರ 90 ಡಿಗ್ರಿಗಿಂತ ಪ್ಲಸ್ ಇರ್ಬೇಕು, ಅಂದ್ರೆ ಜಾಸ್ತಿ ಇರ್ಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಎಷ್ಟು? 180 ಡಿಗ್ರಿಗಿಂತ ಕಮ್ಮಿ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಮ್ಮಿ ಇರಬೇಕು. ಸೊ ಯಾವ್ದಪ್ಪ ಅಂದ್ರೆ ನೋಡ್ರಿ, 360 ಐತಿ, ಇದು 180 ದೊಡ್ಡದೈತಿ, ರಾಂಗ್. 45 ಐತಿ, ಇದು 90 ಸಣ್ಣದೈತಿ, ರಾಂಗ್. 200 ಐತಿ, ಇದು 180 ದೊಡ್ಡದೈತಿ, ರಾಂಗ್. ಇನ್ನು ಉಳಿದಿರ್ತಕ್ಕಂಥ ಒಂದ್ ಯಾವ್ದಪ್ಪ ಅಂತಂದ್ರ 100 ಡಿಗ್ರಿ. ಅರ್ಥ ಆಗ ಸ್ನೇಹಿತರೆ? ಸೊ ಈ ರೀತಿ ಮಾಡಿದ್ರೆ ನೀವು 15 ಕೂಡ ಗೇನ್ ಮಾಡ್ಬೋದು. ನಾನು ನಿಮ್ಗೆ ಮತ್ತೆ ಹೇಳಕತ್ತೀನಿ, ಕ್ಯಾಲ್ಕುಲೇಷನ್ ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸ್ ಮೇಲೆ ನೀವೇನಾದ್ರೂ ಫೋಕಸ್ ಮಾಡಿದ್ರೆ 15 ಕ್ವಶನ್ಸ್ ಒಳಗಡೆ 7 ರಿಂದ 8 ಕ್ವಶನ್ಸ್ ಬರ್ತಾವ. ಓಕೆ, ಇಲ್ಲಿಗೆ ನಿಮ್ದ 15 ಕ್ವಶನ್ಸ್ ಮ್ಯಾಥ್ಸ್ ಆಯ್ತು. ಇನ್ನು ರೀಸನಿಂಗ್ ಅಂತೂ ನಿಮಗೆ ಹೇಳ್ತೀನಿ ಕೇಳ್ರಿ, ಕಂಪ್ಲೀಟ್ಲಿ ಅವು ನೀವು ಬೋನಸ್ ಕ್ವಶನ್ಸ್. ಸೊ ರೀಸನಿಂಗ್ ಅನ್ನೋದು ಬೋನಸ್ ಕ್ವಶನ್ಸ್. ಅಲ್ಲಿ 5 ಕೂಡ ನೀವು ಬಿಡಾಕ್ ಹೋಗ್ಬಾರ್ದು. ಸೊ 5 ನೀವು ಬಿಡಾಕ್ ಹೋಗ್ಬಾರ್ದು. ಒಂದ್ ಅರ್ಥ ಮಾಡ್ಕೋರಿ, ಲಾಂಗ್ ಐತಿ. ಈ ಲಾಂಗ್ ಅನ್ನ ಯಾವ ರೀತಿ ಬರ್ದಾನಪ್ಪ ಅಂದ್ರೆ 3761 ಅಂತ ಬರ್ದಾನ. ಅದೇ ರೀತಿ ಟಾಂಗ್, TONG, ಟಾಂಗ್ ಅನ್ನ ಯಾವ ರೀತಿ ಬರ್ದಾನಂದ್ರ 0673 ಅಂತ ಬರ್ದಾನ. ಹಂಗಾದ್ರೆ ನಿಮ್ಗೇನ್ ಬೇಕಾಗಿತ್ತು? ಟಿ ಕೋಡ್ ಬೇಕಾಗಿತ್ತು. ಸೊ ಟಿ ಕೋಡ್ ಬೇಕಾಗಿತ್ತು ಅಂದ್ರೆ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಒಂದು ಅರ್ಥ ಮಾಡ್ಕೊರಿ, ಕಾಮನ್ ತೆಗಿಬೇಕು. ಕಾಮನ್ ತೆಗಿಬೇಕಾದ್ರೆ ಇಲ್ಲಿ ONG ಐತಿ, ಇಲ್ಲಿ ONG ಐತಿ, ಎರಡು ಕಡೆ ಕಾಮನ್ ಐತಾ ಇಲ್ಲ? ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 6 ಐತಿ, ಇಲ್ಲಿ 6 ಐತಿ, ಇಲ್ಲಿ 7 ಐತಿ, ಇಲ್ಲಿ ಕೂಡ 7 ಐತಿ. ಇಲ್ಲಿ ನೋಡ್ರಿ, ಮ್ಯಾಲ ಎಲ್ ಉಳ್ದೈತಿ, ಕೆಳಗೆ ಟಿ ಉಳ್ದೈತಿ. ಮ್ಯಾಲ 1 ಉಳ್ದೈತಿ, ಕೆಳಗೆ 0 ಉಳ್ದೈತಿ. ಸೊ ಟಿ ಕಡೆ ಉಳಿದಿರ್ತಕ್ಕಂಥ ಸಂಖ್ಯೆ ಯಾವ್ದು ಉಳ್ದೈತಿ ಅಂದ್ರೆ 0 ಉಳ್ದೈತಿ. ಸೊ ಯುವರ್ ಆನ್ಸರ್ ಇಸ್ 0. ಕ್ಲಿಯರ್? ಜಸ್ಟ್ ಕಾಮನ್ ತಕೊಂಡ್ ಹೋದ್ರ ಆಗ್ತೈತಿ. ನಿಮ್ಗೆ ಹೇಳ್ಬೇಕಂತ ರೀಸನಿಂಗ್ 5 ಕ್ವಶನ್ಸ್ ಇರ್ತಾವ. 5 ಕ್ವಶನ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಬರಕ್ ಹೋಗ್ಬೇಡ್ರಿ. ಬಹಳ ಈಸಿ ಇರ್ತಾವ. ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರಿ. ಇನ್ನೂ ಕಾಲ ಮಿಂಚಿಲ್ಲ. ಸೊ ಇವತ್ತು ಮೇ 23 ಅನ್ಸ್ತೈತಿ. ಇನ್ನು 7 ದಿನ ಮಾಡಿದ್ರು ಕೂಡ ಅಗ್ನಿವೀರ್ ಕ್ವಶನ್ ಪೇಪರ್ ಗಳಲ್ಲಿ 15 ಮ್ಯಾಥ್ಸ್, 5 ರೀಸನಿಂಗ್ ಅನ್ನ ಕಣ್ಣು ಮುಚ್ಚಿ ನೀವು ಕ್ಲಿಯರ್ ಆಗಿ ಮಾಡಬಹುದು. ಓಕೆ, ಅದಾದ್ಮೇಲೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ಇದು ಕಂಡೀಷನಲ್ ಕೋಡಿಂಗ್. ನೋಡಕ್ ಒಂದ್ ಸ್ವಲ್ಪ ಬಹಳ ದೊಡ್ಡ ಅನಿಸ್ಬೋದು ನಿಮಗ, ಬಟ್ ಆದ್ರೆ ಇದ್ರಲ್ಲಿ ಏನು ಇರಂಗಿಲ್ಲ. ನಿಮ್ಗೆ ಹೇಳ್ಬೇಕಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಸಿರೀಸ್ ಐತ್ಲ, ಇಲ್ಲಿ ಈ ಕಡೆಯಿಂದ ಲೆಫ್ಟ್ ಸೈಡ್, ಈ ಕಡೆಯಿಂದ ರೈಟ್ ಸೈಡ್. ಈ ಸಿರೀಸ್ ಒಳಗಡೆ ಎಡಗಡೆಯಿಂದ 4ನೇ ಸಂಖ್ಯೆ ಯಾವುದು, 4ನೇ ಅಕ್ಷರ ಯಾವುದು ಅಂತ ಕೇಳಾಕತ್ತಾನ. ಸೊ ಎಡಗಡೆ ಅಂದ್ರೆ ಇದು, ರೈಟ್ ಅಂದ್ರೆ ಇದು. ಎಡಗಡೆಯಿಂದ 4ನೇ ಅಕ್ಷರ ಯಾವಪ್ಪ ಅಂದ್ರೆ ಜೆ ಬರ್ತೈತಿ. ಸೊ ಜಸ್ಟ್ ಸಿಂಪಲ್ ನೋಡಿ ಆನ್ಸರ್ ಹಾಕ್ಬೇಕಾಗಿರ್ತೈತಿ. ಬಹಳ ಏನ್ ಟಫೆಸ್ಟ್ ಕ್ವಶನ್ಸ್ ಏನ್ ಇರಲ್ಲ. ಓಕೆ, ಅದಾದ್ಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ರ್ಯಾಂಕಿಂಗ್ ಸಿಸ್ಟಮ್ ಕ್ವಶನ್ ಐತಿ. ಏನಪ್ಪಾ ಅಂದ್ರೆ ಒಂದ್ ಸಾಲ್ ಒಳಗಡೆ ಪೂರ್ವದ ಕಡೆ ಮುಖ ಮಾಡಿ ಕೊಡ್ತಾರೆ. ಪೂರ್ವದ ಕಡೆ ಮುಖ ಮಾಡಿ ಕೊಡ್ತಾರೋ. ಎಷ್ಟು ಜನ ಕೊಡ್ತಾರಪ್ಪ ಅಂದ್ರೆ 20 ಜನ ಕೊಡ್ತಾರೋ. ಅದ್ರಾಗ ಅನಿಲ 15 ಬಲಗಡೆಯಿಂದ 15 ಸ್ಥಾನದಾಗದಾನು. ಹಂಗಾದ್ರೆ ಎಡಗಡೆಯಿಂದ ಯಾವ ಸ್ಥಾನದಾಗದಾನ? ಸಿಂಪಲ್ ಒಂದೇ ಟ್ರಿಕ್ ಹೇಳ್ತೀನಿ ಕೇಳ್ರಿ. ಪೂರ್ವದ ಕಡೆ ಮುಖ ಮಾಡಿದಾರ ಅಂತಂದ್ರೆ ಈ ಕಡೆ. ಸೊ ಪೂರ್ವ ಅಂದ್ರೆ ಈ ಕಡೆ ಬರ್ತೈತಿ. ನಿಮ್ಗೆ ಒಂದ್ ಅರ್ಥ ಮಾಡ್ಕೋಬೇಕು, ದಿಕ್ಕುಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಮೇಜರ್ 4 ದಿಕ್ಕುಗಳು ಬರ್ತಾವ. ಒಂದು ನಾರ್ತ್ ಅಂದ್ರೆ ಉತ್ತರ, ಸೌತ್ ಅಂದ್ರೆ ದಕ್ಷಿಣ, ಈಸ್ಟ್ ಅಂದ್ರ ಪೂರ್ವ, ವೆಸ್ಟ್ ಅಂತಂದ್ರ ಏನಾಗ್ತೈತಿ ನಿಮ್ದ ಪಶ್ಚಿಮ ಆಗ್ತೈತಿ. ಅರ್ಥ ಹೇಳೋದ? ಸೊ ಈಸ್ಟ್ ಕಡೆ ಮುಖ ಮಾಡಿದ್ರ ಸೊ ಈ ಕಡೆ ಮುಖ ಮಾಡಿರ್ತಾರ. ಈ ಕಡೆ ಮುಖ ಮಾಡಿದ್ರೆ ಇಲ್ಲೊಂದು ಅರ್ಥ ಮಾಡ್ಕೊಬಿಡ್ರಿ, ಇದು ಲೆಫ್ಟ್ ಸೈಡ್ ಆಗ್ತೈತಿ, ಇದು ರೈಟ್ ಸೈಡ್ ಆಗ್ತೈತಿ. ಅರ್ಥ ಹೇಳೋದ? ಸೊ ಇಲ್ಲಿ ಏನ್ ಹೇಳ್ತಾನಂತಂದ್ರ ಅವ
ಈ ಕಡೆಯಿಂದ ಈ ಟೋಟಲ್ ಇಲ್ಲಿ ಎಷ್ಟು ಮಂದಿ ಕುಂತಾರಪ್ಪ ಅಂದ್ರೆ 20 ಮಂದಿ ಕುಂತಾರು. 20 ಮಂದಿ ರೈಟ್ ಸೈಡ್ ನಿಂದ ಈ ಎಷ್ಟನೇ ಸಂಖ್ಯೆ ಕುಂತಾನ ಅನಿಲ 15ನೇ ಸ್ಥಾನದಾಗ ಕುಂತಾನ ರೈಟ್ ಸೈಡ್. ಹಂಗಾದ್ರೆ ಲೆಫ್ಟ್ ಸೈಡ್ ಇಂದ ಎಷ್ಟನೇ ಸ್ಥಾನದಾಗ ಬರ್ತಾನಂತ ಕ್ವಶನ್ ಸಿಂಪಲ್ ಏನು ಇಲ್ಲ. 20 ಮಂದಿ ಅಲ್ಲ, 20 ಮಂದಿ ಒಳಗಡೆ 15 ಮಂದಿನ ಮೊದ್ಲು ಏನ್ ಮಾಡ್ರಿ ಮೈನಸ್ ಮಾಡಿ ಬಿಡ್ರಿ. ಸೊ 20ರಾಗ 15 ಮೈನಸ್ ಮಾಡ್ರಿ ನಿಮ್ಗೆ ಎಷ್ಟು ಬರ್ತೈತಿ 5 ಬರ್ತೈತಿ. ಆ 5ಕ್ಕ ಜಸ್ಟ್ ಒಂದನ್ನ ಕೂಡಿಸಿ ಬಿಟ್ರಿ 6 ಬರ್ತೈತಿ. ಸೊ ಅವನ ಸ್ಥಾನ ಯಾವ್ದಪ್ಪ ಅಂತಂದ್ರ 6ನೇ ಸ್ಥಾನ. ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೇಳೋದು. ಅವನ ಸ್ಥಾನ 6ನೇ ಸ್ಥಾನ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ಲಿ ನಿಮ್ಗೆ ಬೇಸಿಕ್ ಹೇಳ್ಬೇಕಂತಂದ್ರೆ ತುಂಬಾ ಟೈಮ್ ಹಿಡಿತೈತಿ. ನಾ ಇವತ್ತು ಸ್ಯಾಂಪಲ್ ಕ್ವಶನ್ ಬಗ್ಗೆ ಮಾತಾಡತೇನೆ, ಅದಕ್ಕೋಸ್ಕರ ನಾ ಬೇಸಿಕ್ ಹೇಳಕ್ ಇಷ್ಟಪಡಂಗಿಲ್ಲ. ಈ ಕ್ವಶನ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳಕತ್ತೀನಿ. ಸೊ ನೋಡ್ರಿ, 20 ಮಂದಿ ಕುಂತಾರ, ಈ ಕಡೆಯಿಂದ 15 ಮಂದಿ, ಬಲಗಡೆಯಿಂದ ಒಂದು 15 ಸ್ಥಾನ ಅಂತಂದ್ರೆ ಒಂದ್ ಅರ್ಥ ಮಾಡ್ಕೊಂಡ್ಬಿಡ್ರಿ. 20 ಮಂದಿ ಒಳಗಡೆ 15 ಸ್ಥಾನದಾಗ ಮೇಲ್ಗಡೆ ಎಷ್ಟು ಮಂದಿ ಉಳಿದ್ರು 5 ಮಂದಿ ಉಳಿದ್ರು. ಕರೆಕ್ಟಾ? ಸೊ 5 ಮಂದಿ ಉಳಿದಾರಪ್ಪ ಅಂದ್ರೆ ನಮ್ಗೇನ್ ಬೇಕಾಗೈತಿ, ಮೇಲ್ಗಡೆಯಿಂದ ಒಂದು ಸ್ಥಾನ ಬೇಕಾಗೈತಿ. ಆಲ್ರೆಡಿ ನಿಮ್ಗೆ ಗೊತ್ತೈತಿ ಈ 20 ಒಳಗಡೆ 15 ಅಂದ್ರೆ ಮೇಲ್ಗಡೆ 5 ಮಂದಿ ಉಳಿದಾರಂತ. ಅವ್ರ 5 ಮಂದಿ ಪ್ಲಸ್ ನೆಕ್ಸ್ಟ್ ಇನ್ನು ಮುಂದೆ ಬರೋಣ ಯಾರಪ್ಪ ಅನಿಲ್ಲ. ಅದಕ್ಕೋಸ್ಕರ ಒಂದು ಪ್ಲಸ್ ಮಾಡ್ಬೇಕು. 5 + 1 = 6 ಆಗ್ತೈತಿ. ಓಕೆ, ಅದಾದ್ಮೇಲೆ ನಿಮ್ ರೀಸನಿಂಗ್ ಒಳಗಡೆ 4ನೇ ಪ್ರಶ್ನೆ ಏನೈತಪ್ಪ ಅಂದ್ರೆ ಜಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್. ಯಾರು ABCD ಬರ್ತಾವು ಅವ್ರು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ 1ನೇ ಒಳಗಡೆ ಏನೈತಪ್ಪ ಅಂದ್ರೆ ಮಾಂಕ್ ಐತಿ, ಅದಾದ್ಮೇಲೆ ಅರ್ನ್ಸ್ ಐತಿ, ಅದಾದ್ಮೇಲೆ ಡಿಯರ್ ಐತಿ, ಫ್ರಾಗ್ ಐತಿ. ಸೊ ನೋಡ್ರಿ, ಮಾಂಕ್ ಅಂದ್ರೆ MONK ಅಂತ 1ನೇ ಒಳಗೈತಿ. ಅದಾದ್ಮೇಲೆ ಅರ್ನ್ಸ್ ಅಂತಂದ್ರೆ URNS ಐತಿ. ಅದಾದ್ಮೇಲೆ ಮುಂದೆ ಬರೋದು ಯಾವಪ್ಪ ಅಂದ್ರೆ ಡಿಯರ್. ಸೊ ಡಿಯರ್ ಐತಿ. ಲಾಸ್ಟ್ ಬರೋದು ಯಾವಪ್ಪ ಅಂದ್ರ ಫ್ರಾಗ್. ಓಕೆ, ಸೊ ಇದು 1, ಇದು 2, ಇದು 3, ಇದು 4. ಓಕೆ, ಸೊ ನೀವು ಆಪ್ಷನ್ಸ್ ಒಳಗಡೆ ಚೆಕ್ ಮಾಡ್ಬೇಕು. ಮೊದಲು ಯಾವ್ದು ಬರ್ತೈತೆ ABCD ಒಳಗಡೆ M ಫಸ್ಟ್ ಬರ್ತೈತೆ, U ಫಸ್ಟ್ ಬರ್ತೈತೆ, D ಫಸ್ಟ್ ಬರ್ತೈತೆ, F. ನಿಮ್ಗೆಲ್ಲರಿಗೂ ಗೊತ್ತೈತಿ ಮೊದಲು D ಫಸ್ಟ್ ಬರ್ತೈತಿ. ಸೊ D ಫಸ್ಟ್ ಬರ್ತೈತೆ ಮೊದಲು 3ರಿಂದ ಸ್ಟಾರ್ಟ್ ಆಗ್ಬೇಕು ಆಲ್ಫಾಬೆಟಿಕಲ್ ಆರ್ಡರ್. 3ರಿಂದ ಇಲ್ಲಿ ನೋಡ್ರಿ, ಇಲ್ಲಿ 1ರಿಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿ 2ರಿಂದ ಸ್ಟಾರ್ಟ್ ಆಗತ್ತೆ. ಸೊ ಇಲ್ಲಿ 3ರಿಂದ ಅಂದ್ರೆ 2 F ಇಂದ ನೆಕ್ಸ್ಟ್ D ಆದಂತ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ F ಫಸ್ಟ್, M ಫಸ್ಟ್, U ಫಸ್ಟ್. F ಫಸ್ಟ್ ಬರ್ತೈತಿ. ಹಿಂಗಾಗಿ 3 ಆಗನ ಯಾವ್ದು ಬರ್ಬೇಕು, 4 ಬರ್ಬೇಕು. ಇಲ್ಲಿ 3 ಆಗನ 2 ಐತಿ. ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ 3, 4, 1, 2. ಇಷ್ಟು ಮಾತ್ರ ಮಾಡ್ಬೇಕು, ಎಲ್ಲಕ್ಕೆಲ್ಲ ಮಾಡ್ಕೊಂಡು ಕುಂಡ್ರಕ್ ಹೋಗ್ಬಾರ್ದು. ಓಕೆ, ಅರ್ಥ ಆಗತ್ತೆ ಹೇಳೋದ. ಸೊ ಇಷ್ಟು ಮಾತ್ರ ಮಾಡ್ಕೊಂತ ಹೋಗ್ಬೇಕು. ಸ್ವಲ್ಪ ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ಬೇಕು. ನಿಮ್ಮ ಕೊನೆಯ ಪ್ರಶ್ನೆ ಅಗ್ನಿವೀರ್ ಸ್ಯಾಂಪಲ್ ಕ್ವಶನ್ ಪೇಪರ್ ಒಳಗಡೆ ರೀಸನಿಂಗ್ ಕೊನೆಯ ಪ್ರಶ್ನೆ ಏನ್ ಹೇಳ್ತಾನೆ ಅಂದ್ರೆ ಪ್ಲಸ್ ಅಂದ್ರೆ ಮೈನಸ್ ಮಾಡ್ಬೇಕಂತ, ಮೈನಸ್ ಅಂದ್ರೆ ಇಂಟು ಮಾಡ್ಬೇಕಂತ. ನೋಡ್ರಿ, ಇಲ್ಲಿ 17 - 5 ಐತಿ. 17 - 5 ಐತಿ ಅಂದ್ರ 17 ಮೈನಸ್ ಅಂದ್ರೆ ಏನ್ ಹೇಳ ನಾವು ಕ್ಲಿಯರ್ ಆಗಿ ಇಂಟು ಏದಾನ ಅದು ಇಂಟು ಹಾಕ್ರಿ. ಅದಾದ್ಮೇಲೆ 5 ಐತಿ. ಪ್ಲಸ್ ಅಂದ್ರೆ ಏನ್ ಹೇಳ ನಾವು ಮೈನಸ್ ಏದಾನ ಮೈನಸ್ ಹಾಕ್ರಿ. ಸೊ -12. ಓಕೆ, ಫಾರ್ಮಸ್ ಪ್ರಕಾರ ಮೊದಲು ನೀವು ಇಂಟು ಮಾಡ್ಬೇಕು. 17 ಇದ್ಲೆ 85 -12. 85 ಒಳಗಡೆ 12 ಹೋದ್ಪ ಅಂತಂದ್ರೆ 73 ಉಳಿತೈತಿ. ಯುವರ್ ಆನ್ಸರ್ ಇಸ್ 73. ಕ್ಲಿಯರ್? ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಸೊ ನಾನು ಇಲ್ಲಿವರೆಗೆ ನಿಮಗೆ 5 ರೀಸನಿಂಗ್ ಕ್ವಶನ್ಸ್ ಮತ್ತು 15 ಮ್ಯಾಥ್ಸ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಮತ್ತೆ ನಿಮಗೆ ಹೇಳ್ತೀನಿ ಕೇಳ್ರಿ. ಇನ್ನು ನಿಮ್ಮ ಹತ್ರ ಇನ್ನು ಒಂದು ವಾರ ಅಂದ್ರೆ ಕೇವಲ 8ರಿಂದ 9 ದಿನ ಟೈಮ್ ಐತಿ. ಅದಾದ್ಮೇಲೆ WMP ಎಸ್ಪೆಷಲಿ WMP ಸ್ಟೂಡೆಂಟ್ಸ್ ಗೆ ಇನ್ನು 15ರಿಂದ 20 ದಿನ ನಿಮ್ಗೆ ಟೈಮ್ ಇದೆ ನಿಮ್ಮ ಹತ್ರ. ಸೊ ಅದಕ್ಕೋಸ್ಕರ ಮೊದಲು ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ನಾನು ಮತ್ತೆ ಹೇಳಾಗತ್ತೆ ನಿಮಗೆ ಜಸ್ಟ್ ಕ್ಯಾಲ್ಕುಲೇಷನ್ ಮತ್ತು ಬೇಸಿಕ್ ಕ್ವಶನ್ಸ್ ನೀವ್ ಏನಾದ್ರು ಮಾಡಿದ್ರೆ 7ರಿಂದ 8 ಮಾಡಬಹುದು. ಓಕೆ, 7ರಿಂದ 8 ಮಾಡ್ಬೋದು. ಸೊ ನಾನು ನಿಮ್ಗೆ ಒಂದು ಪ್ಯಾಟರ್ನ್ ಹೇಳ್ಕೊಡ್ತೇನೆ ಇಲ್ಲಿ. ಏನಪ್ಪಾ ಅಂತಂದ್ರ